ನಮಸ್ಕಾರ ವೀಕ್ಷಕರಿಗೆಲ್ಲ ಸತ್ಯದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬುದ್ಧಿಬಲದಿಂದ ಧನಪ್ರಾಪ್ತಿ, ಮೂರ್ಖತೆಯಿಂದ ದಾರಿದ್ರ್ಯ ಎನ್ನುವಂಥದ್ದು ಸುಳ್ಳು. ದೈವಾನುಕೂಲವಿದ್ದರೆ ಶೂರ ಜಡ ಎಲ್ಲರೂ ಕೂಡ ಭಾಗ್ಯಶಾಲಿಗಳಾಗುತ್ತಾರೆ. ಅಂತಹ ದೈವವು ದೈವದ ಕಥೆಗಳಿಂದ ನೀಡ್ತಾ ಇರುವಂತಹ ಉಪದೇಶಗಳು, ನೀತಿ ಪಾಠಗಳನ್ನು ನಮಗಾಗಿ ಉದಾಹರಣಾಪೂರ್ವಕವಾಗಿ ತಿಳಿಸಿ ಹೇಳ್ತಾ ಇರುವಂತಹ ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರನ್ನು ನಾವೀಗ ಇಂದಿನ ಸಂಚಿಕೆಗೆ ಸ್ವಾಗತ ಮಾಡೋಣ. ಗುರುಗಳೇ ನಮಸ್ಕಾರ. ಸತ್ಯದರ್ಶನ ಕಾರ್ಯಕ್ರಮಕ್ಕೆ ತಮಗೆ ಆದರಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ, ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ, ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ, ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ, ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಹಿಂದಿನ ಸಂಚಿಕೆಗಳಿಂದ ಮುಂದುವರ್ಕೊಂಡು ಬರ್ತಾ ಇರುವಂತಹ ಪ್ರಶ್ನೆ ಇದು. ಐಕ್ಯ ಅವರು ಕೇಳ್ತಾ ಇದ್ದಾರೆ, ಕನಕನಗರ ಬೆಂಗಳೂರಿನಿಂದ ಅವರು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಇವರ ಮುಂದಿನ ಪ್ರಶ್ನೆ: ಶಿವನು ಶಂಖಚೂಡನನ್ನು ಕೊಂದನು, ಆದ್ದರಿಂದ ಶಿವನಿಗೆ ಶಂಖದ ಧ್ವನಿ ಮಾಡಬಾರದು ಎಂಬುದಾಗಿ ತಾವೇರಾಗರು ಶಿವಗೆ ಶಂಖ ಧ್ವನಿ ಮಾಡುತ್ತಾರೆ, ಇದೆಲ್ಲ ಏಕೆ ತಿಳಿಸ್ಕೊಡ್ತೀರಾ ಅಂತ ಕೇಳ್ತಾರೆ. ನಾನು ಚಿಕ್ಕವನಾಗಿದ್ದಾಗ ಒಂದು ಗಾದೆ ಮಾತು ಹೇಳ್ತಾ ಇದ್ದೆ, ಪುರಾಣ ಹೇಳಕ್ಕೆ ಬದನೆಕಾಯಿ ತಿನ್ನಕ್ಕೆ. ಅಂದರೆ ನಾವು ಶಾಸ್ತ್ರವನ್ನು ಹೇಗೆ ತಗೊಳ್ತೀವಿ ಅಂತಂದರೆ, ನಾವು ಆದಷ್ಟು ಶಾಸ್ತ್ರವನ್ನು ನಮಗೆ ಅನುಕೂಲಕ್ಕೆ ಬದಲಾಯಿಸಿಕೊಳ್ಳಲಿಕ್ಕೆ ನೋಡ್ತೀವಿ. ಹಾಗೆ ನೋಡಿದ್ರೆ ರಾಜ್ಯೋತ್ಸವನ ನವೆಂಬರ್ 1ನೇ ತಾರೀಕು ಮಾಡಬೇಕಪ್ಪ. ಯಾಕೆ ನವೆಂಬರ್ 1ನೇ ತಾರೀಕು ಮಾಡಬೇಕು ಅಂದರೆ, ಆ ನವೆಂಬರ್ 1ನೇ ತಾರೀಕಿನ ಕಾರಣದಿಂದಾಗಿ ನಮ್ಮಲ್ಲಿ ಈ ಕರ್ನಾಟಕ ರಾಜ್ಯ ಅನ್ನತಕ್ಕಂಥ ಅಸ್ತಿತ್ವದ ಹಿನ್ನೆಲೆಗೆ ಏನೇನೋ ಕಾರಣಗಳಿವೆ. ಮತ್ತು ಈ ವಿಶಾಲ ಕರ್ನಾಟಕ ಅಂತ ನಾವು ಏನು ಕರೀತಾ ಇದ್ದೇವೆ, ಹಾಗೆ ಆಗಿದ್ದರ ನೆನಪಿಗಾಗಿ, ಹಾಗೆ ಆಗಲಿಕ್ಕೆ 100 ವರ್ಷಗಳು ತಗೊಳ್ತು. 100 ವರ್ಷಗಳು. ಆದೂರು ವೆಂಕಟರಾಮಯ್ಯನವರು, ಡೆಪ್ಯೂಟಿ ಚನ್ನಬಸಪ್ಪನವರು, ಇಂಥವ್ರು ಬೇಕಾದಷ್ಟು ಮಂದಿಯ ಬಲಿದಾನ ಆಗೋಯ್ತು ಅದಕ್ಕೋಸ್ಕರ. ಆದೂರು ವೆಂಕಟರಾಯನಕ ಸುಮಾರು 60 ವರ್ಷಗಳು ಅದರ ಹಿಂದೆ ಬಿದ್ದರು, ಮುದುಕರಾಗಿಬಿಟ್ರು. ಕರ್ನಾಟಕದ ಹಲವು ಭಾಗಗಳು ಹಂಚಿ ಹೋಗಿತ್ತು. ಅದೆಲ್ಲ ಕೂಡಿಸಿದ ಒಂದು ಹಿನ್ನೆಲೆಯಲ್ಲಿ ನವೆಂಬರ್ 1 ಬಹಳ ಪ್ರಧಾನವಾಯಿತು. ಶಾಸ್ತ್ರ ಏನು ಹೇಳ್ತು, ನವೆಂಬರ್ 1ನೇ ತಾರೀಕು ರಾಜ್ಯೋತ್ಸವವನ್ನು ಮಾಡಬೇಕು ಅಂತ ಹೇಳ್ತು. ನಾವೇನು ಮಾಡ್ತೀವಿ, ಡಿಸೆಂಬರ್ 1 ಮಾಡ್ತೀವಿ. ನಾನು ಚಿಕ್ಕವನಾಗಿದ್ದಾಗ ನವೆಂಬರ್ 1 ಅಂದರೆ ರಾಜ್ಯೋತ್ಸವ ಅಷ್ಟೇ. ನವೆಂಬರ್ 2 ಆಯಿತು, 3 ಆಯಿತು, 10 ಆಯಿತು, 30 ಆಯಿತು, ಡಿಸೆಂಬರ್ 1 ಆಯಿತು, ಡಿಸೆಂಬರ್ 15 ಆಯಿತು, ರಾಜ್ಯೋತ್ಸವ ಮಾಡ್ತಾನೆ ಇರ್ತೀವಿ ನಾವು. ನೀವು ನಿತ್ಯ ಕನ್ನಡದ ಉತ್ಸವ ಮಾಡಿರಿ ಬೇಡ ಅನ್ನಲ್ಲ, ಆದರೆ ರಾಜ್ಯೋತ್ಸವದ ಹೆಸರಿನಲ್ಲಿ ಮಾಡಬೇಕಾದ್ರೆ ನವೆಂಬರ್ 1. ಅಥವಾ ಸಾಮಾನ್ಯವಾಗಿ ನಾನು ಹೇಳ್ತಕ್ಕಂಥದ್ದು ವಿನಾಯಕ ಚತುರ್ಥಿ, ಭಾದ್ರಪದ ಶುದ್ಧ ಚತುರ್ಥಿ ದಿವಸ ವಿನಾಯಕನ ಪೂಜೆ ಮಾಡಬೇಕು. ನೀವೇನು ಮಾಡ್ತೀರಿ, ಪಂಚಮಿನೂ ಮಾಡ್ತೀರಿ, ಷಷ್ಠಿನೂ ಮಾಡ್ತೀರಿ, ಹುಣ್ಣಿಮೆನೂ ಮಾಡ್ತೀರಿ, ಅಮಾವಾಸ್ಯೆನೂ ಮಾಡ್ತೀರಿ, 1 ತಿಂಗಳು ಬಿಟ್ಕೊಂಡು ಮಾಡ್ತೀರಿ. ಅಂದರೆ ಶಾಸ್ತ್ರೀಯ ವಾಕ್ಯವನ್ನು ನಿಮಗೆ ಅನುಕೂಲಕ್ಕೆ ತಕ್ಕಂತೆ ಬಳಸಿಕೊಳ್ಳುತ್ತೀರಿ. ಈಗ ಆ ಶಂಖದ ಬಗ್ಗೆ ಆಗಿದ್ದು ಅಂಥದ್ದೇ ಸಮಸ್ಯೆ. ಶಂಖಚೂಡನನ್ನು ಈಶ್ವರ ಸಾಯಿಸಿದ. ಹೀಗಾಗಿ ಶಂಖ ಹೇಗೆ ಈಶ್ವರನ ಕೈಗೆ ಬರುತ್ತೆ ಊದೋಕೆ ಅಂತಂತ. ಮತ್ತು ಶಾಸ್ತ್ರವೇ ಏನು ಹೇಳುತ್ತೆ ದೇವಿ ಭಾಗವತದಲ್ಲಿ, ಶಂಖ ಅನ್ನೋದು ಬಹಳ ಪವಿತ್ರವಾದದ್ದು. ಶಂಖಧ್ವನಿ ಮಾಡಿದರೆ ಲಕ್ಷ್ಮೀ ಕಟಾಕ್ಷವಾಗತ್ತೆ. ಹೌದು, ಶಂಖದಲ್ಲಿ ತುಂಬಿರತಕ್ಕಂತಹ ನೀರು ತೀರ್ಥವಾಗಿ ಬೇರೆ ದೇವರಿಗೆ ಅಭಿಷೇಕ ಮಾಡಿದರೆ ಪರಮ ಪವಿತ್ರವಾಗತ್ತೆ. ಹೌದು, ಆದರೆ ತೀರ್ಥಂ ತೋಯ ಸ್ವರೂಪಂ ಪವಿತ್ರಂ ಶಂಭುನಾ ವಿನಾ ಅಂತ ಶಾಸ್ತ್ರವಾಕ್ಯ. ತೀರ್ಥಂ ತೋಯ ಸ್ವರೂಪಂ. ತೀರ್ಥ ಅಂದರೆ ನಮ್ಮ ಪಾಪಗಳನ್ನು ಪರಿಹಾರ ಮಾಡತಕ್ಕಂತಹ ನೀರು, ಜಲ. ಈ ಶಂಖದಲ್ಲಿ ತುಂಬಿರ್ತೀವಲ್ಲ ನೀರು, ತೋಯಮಂದ್ರ ನೀರು, ಆ ಶಂಖದಲ್ಲಿರತಕ್ಕಂತಹ ತೋಯ
ಅದು ಏನಯ್ಯ ಅಂದರೆ ತೀರ್ಥಂ ತೋಯಸ್ವರೂಪಂ. ಶಂಖದ ಒಳಗೆ ಇರತಕ್ಕಂತಹ ನೀರು ತೀರ್ಥ ಸ್ವರೂಪ ಅನ್ರಿ. ಪವಿತ್ರಂ, ಅತ್ಯಂತ ಪವಿತ್ರವಾಗಿರೋದು. ಶಂಭುನಾ ವಿನಾ, ಶಂಭುವನ್ನು ಬಿಟ್ಟು ಅಂದರೆ ಈಶ್ವರನನ್ನು ಬಿಟ್ಟು, ಈಶ್ವರನನ್ನು ಬಿಟ್ಟು ಮಿಕ್ಕ ಎಲ್ಲ ದೇವತೆಗಳಿಗೂ ಶಂಖುವಿನ ತೀರ್ಥ ಅತ್ಯಂತ ಪವಿತ್ರವಾದದ್ದು ಅಂತ ಅದರ ಅರ್ಥ. ಹೀಗಾಗಿ ಈಶ್ವರನಿಗೆ ಶಂಖದಲ್ಲಿ ಪೂಜೆ ಮಾಡಕೂಡ್ದು, ಶಂಖದ ತೀರ್ಥದಿಂದ ಈಶ್ವರನನ್ನು ಅಭಿಷೇಕ ಮಾಡಕೂಡ್ದು, ಬೊಂ 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 ಅಂತ ಊದಬಾರ್ದು. ಆದರೆ ಏನು ಮಾಡೋಣ, ಕೆಲವು ಚಿತ್ರಕಾರರು ಈಶ್ವರನ ಕೈಗೊಂಡು ಶಂಖ ಕೊಡ್ತಾರೆ. ಎಷ್ಟೋ ಗುಡಿಗಳಲ್ಲಿ ಶಂಖವನ್ನು ಧ್ವನಿ ಮಾಡ್ತಾರೆ. ಅದು ಅಶಾಸ್ತ್ರೀಯ. ಅದು ಕಾರಣ ಅತ್ಯಂತ ಖಚಿತವಾಗಿ ಶಾಸ್ತ್ರೀಯ ದೃಷ್ಟಿಯಿಂದ ಶಂಖಧ್ವನಿಯನ್ನಾಗಲಿ ಶಂಖ ಪ್ರವೇಶವನ್ನಾಗಲಿ ಈಶ್ವರನ ಗುಡಿಯಲ್ಲಿ ಮಾಡುವಂತಿಲ್ಲ. ಮುಗಿದೋಯ್ತು. ಇವರ ಮುಂದಿನ ಪ್ರಶ್ನೆ ಇದು. ವೀರಶೈವರು ನಾವು ಅಹಿಂಸಾ ತತ್ವವನ್ನು ಪಾಲಿಸುತ್ತೇವೆ ಎನ್ನುತ್ತಾರೆ. ಅವರ ದೇವರು ವೀರಭದ್ರ. ವೀರಭದ್ರ ದಕ್ಷ ಯಜ್ಞವನ್ನು ನಾಶಪಡಿಸಿ ದಕ್ಷನನ್ನು ಕೊಂದನು. ಅಂದ ಮೇಲೆ ಅಹಿಂಸೆ ಎಂಬ ಪದಕ್ಕೆ ಅರ್ಥ ಇಲ್ಲ ಎಂದಂತಾಯಿತು. ಇದು ಗೊತ್ತಿದ್ದರೂ ಕೂಡ ವೀರಶೈವರು ಲಿಂಗಾಯತರು ಮಡಿ ಮೈಲಿಗೆ ಅಹಿಂಸೆ ಎನ್ನುತ್ತಾರೆ. ಇದು ಸರಿಯೇ ಅಂತ ಕೇಳ್ತಾ ಇದ್ದಾರೆ. ವೀರಶೈವರ ಬಗ್ಗೆ ನನಗೆ ಖಚಿತವಾಗಿ ಹೇಳದೇ ಇರು. ಲಿಂಗಾಯತರ ಮಡಿ ಗಿಡಿ ಅದೆಲ್ಲ ಹೇಳಲ್ಲ ಅವರು. ಪಾಪ ಲಿಂಗಾಯತರು ತಮ್ಮ ಕೊರಳಿನಲ್ಲಿ ಲಿಂಗವನ್ನು ಕಟ್ಟಿಕೊಂಡಿರುವ ಹಿನ್ನೆಲೆಯಲ್ಲಿ ಆ ಲಿಂಗವೇ ಪವಿತ್ರ ಅಂದಮೇಲೆ ಅದರ ಸ್ಪರ್ಶದಲ್ಲಿರ್ತಕ್ಕಂಥ ದೇಹವೂ ಪವಿತ್ರವೇ. ಹೀಗಾಗಿ ಸ್ಮಶಾನಕ್ಕೆ ಹೋಗತಕ್ಕಂತಹ ಸಂದರ್ಭ ಬಂದರೂ, ಅಂದರೆ ಸತ್ತ ಸಂದರ್ಭದಲ್ಲಿ ಸ್ಮಶಾನಕ್ಕೆ ಹೋದರೂ ಅದು ಸೂತಕ ಅಂತ ಅವ್ರು ಕರೆಯೋದಿಲ್ಲ. ಈಶ್ವರನ ಸ್ಪರ್ಶ ಇದ್ದಾಗ ಸೂತಕ ಎಲ್ರಿ ಬಂತು ಏನು. ಆದರೆ ಅವರು ಮೂಲಭೂತವಾಗಿ ಇನ್ನೊಂದು ವಿಷಯ ಹೇಳ್ತಾ ಇದ್ದಾರೆ. ವೀರಶೈವರು ಅಹಿಂಸಾವಾದಿಗಳು ಅಂತ ಹೇಳಿಕೊಂಡು ಅವರ ಮೂಲದಲ್ಲಿ ವೀರಭದ್ರ ದಕ್ಷಯಜ್ಞವನ್ನು ಧ್ವಂಸ ಮಾಡಿ ಯಾರ್ಯಾರ್ದೋ ಕಣ್ ಕಿತ್ತು, ಕಾಲು ಕಿತ್ತು, ಕೈ ಕಿತ್ತು, ಹೊಡೆದು ಬಡಿದು ಚೆಕ್ಕಿ ರಕ್ತ ಹರಿಸಿ ಮುರಿದಾಕಿ ಏನೇನೋ ಮಾಡಿಬಿಟ್ನಲ್ಲ, ಅದು ಹಿಂಸೆ ಅಲ್ವೋ? ಅಷ್ಟೊಂದು ಹಿಂಸೆ ಮಾಡಿದ್ಮೇಲೆ ಇವರು ಹೇಗೆ ಅಹಿಂಸಾವಾದಿಗಳು ಅಂತ ಹೇಳ್ತಾರೆ ಅನ್ನತಕ್ಕಂಥದ್ದು ಅವರ ಪ್ರಶ್ನೆ. ಯಾರು ಕೇಳಿರೋದು? ಐಕ್ಯ ಅವರು. ಅಮ್ಮ ಐಕ್ಯ, ತಾವು ದಯವಿಟ್ಟು ಬಹಳ ಗಂಭೀರವಾಗಿ ನಿಮ್ಮ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಪ್ರಪಂಚದ ಯಾವುದೇ ಧರ್ಮ ತಗೊಳ್ರಿ, ಹಿಂಸೆ ಇಲ್ಲದೆ ಇರಲಿಕ್ಕೆ ಸಾಧ್ಯ ಇಲ್ಲ. ಇದು ನಾವು ಮಹಾ ಖಚಿತವಾಗಿ ಅರ್ಥ ಮಾಡ್ಕೊಳ್ಳೋಣ. ಅತ್ಯಂತ ಪ್ರಸಿದ್ಧವಾಗಿರತಕ್ಕಂತಹ ಅಹಿಂಸೆಯ ಹಣೆಬರಹವನ್ನು ಹೊತ್ತಿರತಕ್ಕಂತಹ ಜೈನರ ಹಿನ್ನೆಲೆ ಹೋದರೆ, ಅವರ ತೀರ್ಥಂಕರರು ಅವರು ರಾಜರುಗಳಾಗಿದ್ದಾಗ ಮಾಡಿದ್ದು ಯುದ್ಧವೇ, ಹರಿದಿದ್ದು ರಕ್ತಪಾತವೇ. ಅಥವಾ ಬೌದ್ಧರನ್ನು ನೋಡಿದರೆ ಈ ಹೊತ್ತಿಗೂ ಬೌದ್ಧರು ಮಾಂಸಭಕ್ಷಕರೇ. ಹಾಗೆ ನೋಡಿದರೆ ಬೌದ್ಧರ ವಸಾಹತುಗಳಲ್ಲಿ, ಬೌದ್ಧರ ಬಡಾವಣೆಗಳಲ್ಲಿ ಬೆಳಗ್ಗೆ ಎದ್ದರೆ ಹಸುವಿನ ಮಾಂಸ, ಎಮ್ಮೆ ಮಾಂಸವನ್ನು ಅವ್ರು ತಿಂತಾರೆ ಈಗಲೂ. ಅದು ಗೊತ್ತಾಗಬೇಕಾದ್ರೆ ನಾವು ಮೈಸೂರಿನ ಕಡೆಗೆ ಹೋಗಬೇಕು. ಹುಣಸೂರು ಕಡೆ ಹೋದರೆ ಅಲ್ಲೊಂದು ಬೌದ್ಧರದ್ದು ಒಂದು ದೊಡ್ಡ ವಸಾಹತು ಇದೆ, ಅಲ್ಲಿ ನಾವು ಇದನ್ನು ನೋಡ್ತೀವಿ. ಆದರೆ ಅವರು ಅಹಿಂಸಾವಾದಿಗಳು. ಅಥವಾ ಅನ್ಯ ಧರ್ಮಗಳು ಅಂತ ಹೇಳಿದ್ರೆ ಇವತ್ತು ಅತ್ಯಂತ ಶಾಂತಿಪ್ರಿಯವಾಗಿರತಕ್ಕಂತಹ ಯೇಸು ಕ್ರಿಸ್ತ ಅಂತ ಹೇಳತಕ್ಕಂತಹ ಕ್ರಿಶ್ಚಿಯನ್ನರ ಇತಿಹಾಸಗಳನ್ನು ನೋಡಿದರೆ ಅವರೂ ಯುದ್ಧಗಳನ್ನು ಮಾಡಿದವರೇ. ನಮ್ಮ ಭಾರತದ ಮೇಲೆ ಕಾಲಿಟ್ಟಿರದಿಲ್ವೇ ಅವರು? ಎಷ್ಟು ಜನ ಭಾರತೀಯರನ್ನು ಸಾಯಿಸಲಿಲ್ಲ ಅವರು? ಮುಸಲ್ಮಾನರು ಅಷ್ಟೇನೆ. ಅವರ ಚರಿತ್ರೆಯನ್ನು ಅವರ ಪವಿತ್ರ ಕುರಾನ್ನಲ್ಲೆಲ್ಲ ನೀವು ಓದಿದರೆ ಅವರು ಹಾಗೆ ಮಾಡಿದರೆ. ಮೊಹಮ್ಮದ್ ಬಿನ್ ತೊಗಲಕ್ಕಾಗಲಿ, ಗಜ್ನಿ ಮೊಹಮ್ಮದ್ ಆಗಲಿ, ಔರಂಗಜೇಬ ಆಗಲಿ, ಇವರೆಲ್ಲ ಮಾರಣ ಹೋಮವನ್ನು ಮಾಡಿದವರೇ. ಅಂದರೆ ಎಲ್ಲ ಧರ್ಮಗಳು ಅಹಿಂಸೆ ಅಹಿಂಸೆ ಅಂತ ಹೇಳುತ್ತವೆ ವಿನಃ ಮೂಲಭೂತವಾಗಿ ಅವರು ಹಿಂಸಾಚರಣೆಯಲ್ಲಿ ಇದ್ದಾರೆ ಅನ್ನೋದನ್ನು ನಾವು ಒಪ್ಕೋಬೇಕು. ಆಯ್ನ ಪಾಪ ಬರೀ ವೀರಶೈವರ ಬಗ್ಗೆ ಯಾಕೆ ಹೇಳ್ತೀರಿ ನೀವು? ಇವರು ಹಿಂಸೆ ಮಾಡಿದ್ರಲ್ಲ ಅಂತಂತ. ಇದರೊಳಗೆ ಒಂದು ಸೂಕ್ಷ್ಮ ದೃಷ್ಟಿಯಿಂದ ನೋಡಿದರೆ ಜೈನ ಧರ್ಮದ ಮೂಲ ತೀರ್ಥಂಕರರ ಬಗ್ಗೆ ಆಗಲಿ ಅಥವಾ ಹಿಂದೆ ಇದ್ದಂತಹ ಕ್ರಿಶ್ಚಿಯನ್ನರ ಮೂಲದಲ್ಲಿ ಬರತಕ್ಕಂಥವರಾಗಲಿ ಅಥವಾ ಇತಿಹಾಸದ ನಮ್ಮನ್ನು ಆಳಿ ಇನ್ನೆಲ್ಲೋ ಆಳಿ ಅಂಥವ್ರನ್ನೆಲ್ಲ ನೋಡಿದರೆ ಅವರಿಗೂ ಈಗೂ ಹೋಲಿಸಿದರೆ, ಹಳೇದು ಬಿಟ್ಬಿಡ್ರಿ ಈಗಿನ ಸ್ಥಿತಿ ಹೇಳ್ರಪ್ಪ ಅಂತ ಹೇಳಿದರೆ, ಈಗ ಜೈನರು ಅಹಿಂಸಾವಾದಿಗಳೇ.
ಹಿಂಗೆ ಇಟ್ಕೊಂಡು ಅವ್ರನ್ನ ಸಾಹಿತ್ಯ ಅವರೇ ವೀರಭದ್ರ ಹಾರಾಡಿದಾಗ ಏನು ಹಾರಾಡೋದಿಲ್ಲ. ಆದ್ದರಿಂದ ಒಂದು ನಾವು ಅರ್ಥ ಮಾಡಿಕೊಳ್ಳಬೇಕಾದ್ದು ಅಹಿಂಸೆ ಅನ್ನತಕ್ಕಂಥದ್ದು 100ಕ್ಕೆ 100ರಷ್ಟು ಪಾಲನೆ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಪ್ರಪಂಚದಲ್ಲಿ. ಸಸ್ಯಾಹಾರಿಗಳು ಅಂತ ಹೇಳತಕ್ಕಂಥವರು ಹಿಂಸೆ ಮಾಡೇ ಮಾಡ್ತಾರೆ. ಸಸ್ಯಗಳನ್ನು ಕತ್ತರಿಸಿ ಬೇಯಿಸಿ ಪುಡಿ ಮಾಡಿ ಚಚ್ಚಿ ರುಬ್ಬಿ ಹಿಂಸೆನೇ ಅದು. ಸಸ್ಯಕ್ಕೂ ಪ್ರಾಣ ಇದೆ ಅಂತ ನಮಗೆ ಗೊತ್ತಿದ್ದ ಮೇಲೆ ನಾವು ಹೇಗೆ ಸಸ್ಯಗಳನ್ನ ಸಾಯಿಸ್ತೀವಿ, ಸಸ್ಯಗಳನ್ನ ಕತ್ತರಿಸ್ತೀವಿ, ಸಸ್ಯಗಳನ್ನ ರುಬ್ಬಾಕ್ಬಿಡ್ತೀವಿ? ಅಂದರೆ ಇವರು ಹಿಂಸೆ ಮಾಡ್ತಕ್ಕಂಥವ್ರೆ. ಸಸ್ಯಾಹಾರಿಗಳು ಹಿಂಸೆ ಮಾಡ್ತಾರೆ, ಮಾಂಸಾಹಾರಿಗಳು ಹಿಂಸೆ ಮಾಡ್ತಾರೆ. ಆದ್ದರಿಂದ ಸಂಪೂರ್ಣವಾದಂತಹ ಅಹಿಂಸೆ ಎನ್ನುವುದು ಸುಳ್ಳು. ಯಾವುದೋ ಒಂದು ಪ್ರಮಾಣದಲ್ಲಿ ಪ್ರಪಂಚದಲ್ಲಿ ಎಲ್ಲ ಧರ್ಮಗಳವರು ಹಿಂಸೆ ಮಾಡ್ತಾರೆ. ಆ ಮಿತಿಯಲ್ಲಿ ವೀರಶೈವರು ಹಿಂಸಾವಾದಿಗಳಾಗಿರಬಹುದು, ಎಲ್ಲರೂ ಆಗಿದ್ದಂತೆ. ಆ ಮಿತಿ ಅಲ್ಲ ಅಂದರೆ ಪಾಪ ವೀರಶೈವರು ಅಹಿಂಸಾವಾದಿಗಳೇ, ಜೈನರು ಅಹಿಂಸಾವಾದಿಗಳೇ, ನಾವು ಅಹಿಂಸಾವಾದಿಗಳೇನಪ್ಪ. ಈ ಪ್ರಶ್ನೆ ಇದೆ, ಸುರೇಂದ್ರ ಅವರು ಕೇಳ್ತಾ ಇದ್ದಾರೆ ಬೆಂಗಳೂರಿನಿಂದ. ಅವರ ಪ್ರಶ್ನೆ ಹೀಗಿದೆ: ರಾಮಾಯಣದಲ್ಲಿ ರಾಮ ಸೀತೆಯರು ಅವತಾರವನ್ನ ಎತ್ತಿದ್ದಾರೆ ಎಂಬುದನ್ನು ನಾನು ಓದಿದ್ದೇನೆ. ಆದರೆ ನಾನು ಓದಿರುವ ಪ್ರಕಾರ ರಾಮನನ್ನು ಮನುಷ್ಯನಾಗಿ ಬಾ ಎಂಬುದಾಗಿ ದೇವತೆಗಳು ಪ್ರಾರ್ಥಿಸುತ್ತಾರೆ. ಹಾಗಿದ್ದರೂ ಮನುಷ್ಯರಾಗಿರುವ ರಾಮ ಸೀತೆಗೆ ಮುಂದೇನಾಗುತ್ತದೆ ಎಂಬುದು ಗೊತ್ತಿತ್ತು. ಎಂದರೆ ರಾವಣನು ತನ್ನನ್ನು ಅಪಹರಿಸುತ್ತಾನೆ ಎಂದು ಸೀತೆಗೆ ಗೊತ್ತಿತ್ತು. ಹಾಗೆಯೇ ತಾನು ಹುಡುಕುವ ಹಾಗೆ ನಾಟಕ ಮಾಡಬೇಕು ಎಂಬುದು ರಾಮನಿಗೆ ಗೊತ್ತಿತ್ತು. ಹೀಗೆ ಒಬ್ಬರು ಉಪನ್ಯಾಸದಲ್ಲಿ ಇದನ್ನ ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಎಂದರೆ ರಾಮ ಸೀತೆಯರು ಎಲ್ಲವನ್ನೂ ಗೊತ್ತಿದ್ದು ತಿಳಿದಿದ್ದು ರಾಮಾಯಣದಲ್ಲಿ ನಾಟಕವಾಡಿದರು ಎಂಬುದಾಗಿ ಹೇಳಿದ್ದನ್ನ ಕೇಳಿದ್ದೇನೆ. ಆದ್ದರಿಂದ ಇದು ನಿಜವೋ ಎಂಬುದನ್ನು ತಿಳಿಯಬೇಕಾಗಿದೆ. ವಾಲ್ಮೀಕಿ ರಾಮಾಯಣವನ್ನು ಓದಿದ್ದೇನೆ, ಅದರಲ್ಲಿ ಈ ಬಗ್ಗೆ ಏನೂ ಹೇಳಿಲ್ಲವಲ್ಲ. ಇದನ್ನು ತಾವು ಸ್ಪಷ್ಟಪಡಿಸುತ್ತೀರಾ? ಏಕೆಂದರೆ ರಾಮಾಯಣದ ಬಗ್ಗೆ ನಾನು ನಂಬುವುದು ನಿಮ್ಮನ್ನೇ ಗುರುಗಳೇ, ನೀವೇ ಅಧಿಕೃತವಾಗಿ ತಿಳಿಸುವಿರಾಗಿ ನಂಬಿದ್ದೇನೆ ಅಂತ ಕೇಳ್ತಾ ಇದ್ದಾರೆ. ಬಹಳ ನಂಬಿಕೆಯಿಂದ ಪ್ರಶ್ನೆ ಕೇಳಿಬಿಟ್ಟಿದ್ದಾರೆ. ಯಾರು ಕೇಳಿರೋದು? ಸುರೇಂದ್ರ ಅವರು ಕೇಳ್ತಾ ಇದ್ದಾರೆ. ಸನ್ಮಾನ್ಯ ಸುರೇಂದ್ರ ಅವರೇ, ನೀವು ಕೇಳಿರತಕ್ಕಂಥದ್ದು ನಿಜ. ಆ ರೀತಿ ಕೆಲವರು ಉಪನ್ಯಾಸ ಕೊಡುವುದೂ ನಿಜ. ತಮಿಳಿನಲ್ಲಿ ಈ ಭಕ್ತಿ ಸಾಹಿತ್ಯ ಬಹಳ ಜಾಸ್ತಿ. ಭಕ್ತಿ ಪಂಥ ತಮಿಳಿನಲ್ಲಿ ಶುರುವಾಯಿತು. ಶ್ರೀ ರಾಮಾನುಜಾಚಾರ್ಯರಿಗೂ ಹಿಂದೆ, ಯಾಮುನಾಚಾರ್ಯರಿಗೂ ಹಿಂದೆ ಅಲ್ಲಿಂದ ಬಂತದು. ಹೀಗಾಗಿ ಅಲ್ಲಿನ ಆಚಾರ್ಯರುಗಳು ರಾಮಾಯಣವನ್ನು ತಗೊಂಡುಬಿಟ್ಟು ಅದಕ್ಕೆ ಭಕ್ತಿಯನ್ನು ಎಷ್ಟು ಹಚ್ಚಬೇಕೋ ಹಚ್ಚಿದ್ರೆ ಸಿಕ್ಕಾಪಟ್ಟೆ ಹಚ್ಚಿಬಿಟ್ರು. ಶ್ರೀರಾಮ ಅಂದರೆ ವಿಷ್ಣು, ಸೀತಾದೇವಿ ಅಂದರೆ ಮಹಾಲಕ್ಷ್ಮಿ. ನಾವು ಒಪ್ಪೋಣ, ಅದರ ಬಗ್ಗೆ ವಿರೋಧ ಇಲ್ಲ. ಆದರೆ ಅವರು ಎಲ್ಲಿಯ ತನಕ ಪಾಪ ಅವರೇನು ಉಪನ್ಯಾಸ ಕೇಳಿದೆ ಅಂತ ಹಾಗೆ ಎಲ್ಲಿಯ ತನಕ ಅವರು ವರ್ಣನೆ ಮಾಡಿದರು ಅಂದರೆ, ಅಲ್ಲಿನ ಈ ಎಲ್ಲ ಪಾತ್ರಗಳೂ ಮುಂದಿಗಾಗತ್ತೆ. ಕಾಡಿಗೆ ಹೋಗಲ್ಲ ಅಂತ, ಕಾಡಿಗೆ ಕರ್ಕೊಂಡು ಹೋಗಲ್ಲ ಅಂತ ರಾಮ ಹೇಳ್ತಾ ಇದ್ರೆ, ಸೀತೆ ಬರ್ತೀನಿ 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 ಅಂತ ಹೇಳಿದಾಗ ಆಗ ರಾಮನಿಗೆ ಸೀತೆ ಚುಚ್ಚಿ ಹೇಳಿದಂತೆ, ಅರ್ಥ ಆಗಿಲ್ವಾ ನಿಮಗೆ? ನಾನು ಮುಂದೆ ಲಂಕೆಗೆ ಹೋಗಬೇಕಾಗಿದೆ, ನಾನು ಕರ್ಕೊಂಡು ಹೋಗ್ಬೇಕು, ನೀನು ಹಾಗೆ ಕರ್ಕೊಂಡು ಹೋದ್ರೆ ತಾನೇ ರಾವಣ ನಾನು ಕರ್ಕೊಂಡು ಹೋಗ್ಬೇಕಾಗಿರೋದು, ಬೇಡ ಬೇಡ ಅಂತ ಇದೆಯಲ್ಲ ಅಂತ ಹೇಳಿಬಿಟ್ಲು. ಆ ಸೀತೆ ರಾವಣನ ಹತ್ರಕ್ಕೆ ಹೋಗ್ಬೇಕಾದ್ರೆ ಅವಳು ಎಲ್ರಿ ಹೋದ್ಲು? ವೇದವತಿ ನೋಡಿ ಹೋದ್ಲು ಅಷ್ಟೇನೆ. ಸೀತೆ ಒಳಗೆ ಸೀತೆ ಅಗ್ನಿಯಲ್ಲಿ ಬಚ್ಚಿಟ್ಕೊಂಡಿದ್ಲು. ಹೀಗೆ ಹೇಳಿ ಈ ರಾಮ ಸೀತೆ ಇತ್ಯಾದಿಗಳೆಲ್ಲ ಅವರು ದೈವಾಂಶರು, ದೇವರೇ. ಇಲ್ಲವ್ರು ಆಡಿದ್ದೆಲ್ಲ ಬರೀ ನಾಟಕ ಅಷ್ಟೇನೆ, ಬರೀ ಜನರಿಗೋಸ್ಕರ ಆಡಿದ್ರು ಅಷ್ಟೇನೆ ಅಂತ ಹೇಳಿಬಿಟ್ರೆ ಅದು ಕಾವ್ಯ ಆಗಲ್ಲ, ಒಂದು ಪುರಾಣ ಆಗ್ಬಿಡುತ್ತೆ. ಕಾವ್ಯಕ್ಕೂ ಪುರಾಣಕ್ಕೂ ಇರತಕ್ಕಂಥ ಮೂಲಭೂತವಾದ ವ್ಯತ್ಯಾಸ ಏನಪ್ಪ ಅಂದರೆ, ಕಾವ್ಯ ಅನ್ನತಕ್ಕಂಥದ್ದು ಭಾವಗಳ ಸಂಗಮ. ಕಾವ್ಯ ಅನ್ನತಕ್ಕಂಥದ್ದು ಮಾನುಷ ಮನಸ್ಸುಗಳ ನರ್ತನ. ಕಾವ್ಯ ಅನ್ನತಕ್ಕಂಥದ್ದು ರಸೋತ್ಪತ್ತಿಯ ಬೀಡು. ಕಾವ್ಯ ಅನ್ನತಕ್ಕಂಥದ್ದು ಅಲಂಕಾರಗಳ ಶಾಸ್ತ್ರಗ್ರಂಥವಿದ್ದಂತೆ. ಕಾವ್ಯ ಅನ್ನತಕ್ಕಂಥದ್ದು ಸನ್ನಿವೇಶಗಳು ಸೃಷ್ಟಿ ಮಾಡತಕ್ಕಂತಹ ಸಂದರ್ಭದಿಂದಾಗಿ ಆ ಪಾತ್ರಗಳು ಹೇಗೆ ಪ್ರತಿಕ್ರಿಯಿಸುತ್ತೆ ಅನ್ನತಕ್ಕಂಥದ್ದು. ಕಾವ್ಯ ಅನ್ನತಕ್ಕಂಥದ್ದು ಅದರಲ್ಲಿ ಬರತಕ್ಕಂಥ ಪಾತ್ರಗಳ ನಟನೆಯೋ ಮಾತೋ
ಅಥವಾ ಇನ್ಯಾವುದೇ ವಿಧವಾಗಿರತಕ್ಕಂಥ ಕಥಾ ಸಂವಿಧಾನದ ಮೂಲಕ ಓದುಗನಲ್ಲಿ ಭಾವತೀವ್ರತೆಯನ್ನು ಉಂಟು ಮಾಡತಕ್ಕದ್ದು. ಕಾವ್ಯ ಅನ್ನತಕ್ಕಂಥದ್ದು ತನ್ನ ಪಾತ್ರಗಳ ಮೂಲಕ ಆ ಪಾತ್ರದಲ್ಲಿ ರಸೋತ್ಪತ್ತಿಯಾಗುತ್ತದೆಯೋ ಓದುವಿನಲ್ಲಿ ರಸೋತ್ಪತ್ತಿಯಾಗುತ್ತದೆಯೋ ಅನ್ನತಕ್ಕಂಥದ್ರ ಬಗ್ಗೆ ಸಾಕಷ್ಟು ಅಲಂಕಾರಿಕರ ಚರ್ಚೆ ಮಾಡಿಬಿಟ್ಟಿದ್ದಾರೆ. ಅಂತೂ ಅಂತ ಕಾವ್ಯ ಅನ್ನತಕ್ಕಂಥದ್ದು ಅರ್ಥಾಲಂಕಾರ ನಿಷ್ಪತ್ತಿಯ ಕೇಂದ್ರ. ಹೀಗೆ ಕಾವ್ಯ ಅನ್ನೋದಕ್ಕೆ ಬೇಕಾದಷ್ಟು ನಿರೂಪಣೆಗಳಿದೆ, ಕಾವ್ಯದ ಅಪೇಕ್ಷೆಗಳಿದೆ, ಕಾವ್ಯದ ಉಪಯೋಗಗಳಿದೆ. ಇಷ್ಟೆಲ್ಲ ಇದ್ದಾಗ ಯಾವುದೋ ಒಂದು ಕರುಣಾರಸ, ಸೀತೆಯನ್ನ ರಾವಣ ಎತ್ತುಕೊಂಡು ಹೋಗ್ತಾನೆ ಅನ್ನತಕ್ಕಂಥ ಒಂದು ಸಂದರ್ಭ ಬರುತ್ತೆ ಅನ್ಕೊಳ್ಳೋಣ. ಆಗ ನಾನು ಕಾವ್ಯವನ್ನು ಓದ್ತಾ ಇದ್ದಾಗ ಪಾಪ ಅಸಹಾಯಕಳಾಗಿರತಕ್ಕಂಥ ಸೀತೆ, ಹತ್ತಿರ ಇಲ್ಲದೇ ಇರತಕ್ಕಂತಹ ಶ್ರೀರಾಮರು, ಆಗ ದೌರ್ಜನ್ಯದಿಂದ ರಾವಣ ಬಂದು ಅವಳನ್ನು ಬಲಾತ್ಕಾರ ಮಾಡಿ ಎತ್ಕೊಂಡು ಹೋಗ್ತಕ್ಕಂಥದ್ದು, ಅಲ್ಲಿರತಕ್ಕಂಥ ಮರಗಿಡಗಳು ಪಶು ಪಕ್ಷಿಗಳು ಎಲ್ಲ ಅಯ್ಯೋ ಪಾಪ ಸೀತೆನ ಇಂಥ ಕಷ್ಟ ಬಂತಲ್ಲಪ್ಪ ಅಂತ ಒದ್ದಾಡ್ತಕ್ಕಂಥದ್ದು, ಕೊನೆಗೆ ಆ ಮುದಿ ಜಟಾಯು ಅಡ್ಡ ಬರತಕ್ಕಂಥದ್ದು, ಹಾಗೆ ಅಡ್ಡ ಬಂದು ಆ ಜಟಾಯು ಮತ್ತು ರಾವಣರ ಯುದ್ಧ. ಆಗ ಆ ರಾವಣ ಆ ಜಟಾಯುವಿನ ರೆಕ್ಕೆಗಳನ್ನು ಕತ್ತರಿಸಿದಾಗ, ನಾನು ಪುಟಾಣಿ ಹುಡುಗ ಆಗಿದ್ದಾಗ ರೆಕ್ಕೆಗಳನ್ನು ಕತ್ತರಿಸಿ ಅಯ್ಯೋ ಅಂತ ಕೂಕೊಂಡ್ಬಿಟ್ಟಿದೆ. ಯಾರೋ ಹರಿಕಥಾದಾಸರು ರೆಕ್ಕೆ ಕತ್ತರಿಸಿದ್ರು ಬೇಡಪೋ ಹೀಗೆಲ್ಲ ಹೇಳ್ಬಿಟ್ಟಿದೆ. ಅಂದರೆ ಈ ಎಲ್ಲ ಘಟನೆಗಳು ಓದುಗನಿಗೆ ಒಂದು ರಸವನ್ನು ಉತ್ಪತ್ತಿ ಮಾಡುತ್ತೆ. ಅದರ ಬದಲು ರಾವಣ ಬರ್ತಾನೆ ಅದು ಗೊತ್ತಿತ್ತು ಸೀತೆಗೆ, ಅವಳು ಹೊರಗೆ ಸಿದ್ಧರಾಗೆ ಕೂತ್ಕೊಂಡ್ಬಿಟ್ಟಿದ್ಲು, ಅವನು ಕಾಡಿಗೆ ಬಂದಿದ್ದೇ ಲಕ್ಕೆ ಹೋಗಬೇಕು ಅಂತಂತ ಸುಮ್ಮನೆ ನಾಟಕ ಆಡ್ತಾ ಇದ್ದಾರೆ. ಹೀಗೆ ಹೇಳಿಬಿಟ್ರೆ ರಸವೇ ಉತ್ಪತ್ತಿ ಆಗೋದಿಲ್ಲರಿ, ಬರೀ ಮೋಸ ಮಾಡ್ತಾ ಇದ್ದೀರಿ ನೀವು ಅನ್ನುವ ಸಂದೇಶವನ್ನು ಕಳಿಸಿದಂತೆ ಆಗುತ್ತೆ. ಹೀಗಾಗಿ ಕೃತಿಯೊಂದು ಪುರಾಣವೋ ಕಾವ್ಯವೋ ಅಂತ ನಾವು ನಿರ್ಧರಿಸಿಕೊಂಡು ನೋಡಬೇಕು. ಕನ್ನಡದ ಆದಿಕಾವ್ಯ ಪಂಪನ ಆದಿಪುರಾಣ, ವಿಕ್ರಮಾರ್ಜುನ ವಿಜಯ, ಅದನ್ನು ನಾವು ಕಾವ್ಯ ಅಂತ ಬೆಲೆ ಕೊಡ್ತೀವಿ. ಕಾವ್ಯದ ಲಕ್ಷಣಗಳು ಏನೇನಿದೆ, ಕಾವ್ಯದಲ್ಲಿ ಯಾವ ಯಾವ ಅಂಗಗಳಿದೆ, ಕಾವ್ಯದಲ್ಲಿ ಏನೇನನ್ನೆಲ್ಲ ಅಭ್ಯಾಸ ಮಾಡಬೇಕು, ಇವುಗಳನ್ನು ಎಲ್ಲ ಆಧಾರವಾಗಿರತಕ್ಕಂತಹ ಕಾವ್ಯ ಅದು ಅಂತ ಹೇಳ್ತೀವಿ. ಶ್ರೀಮದ್ ರಾಮಾಯಣ ಅನ್ನತಕ್ಕಂಥದ್ದು ಅಂಥ ಆದಿಕಾವ್ಯ. ಅದರ ಬದಲು ರಾಮಚಂದ್ರ ಚರಿತ ಪುರಾಣಂ, ಅರೆ ಇದು ಪುರಾಣ ಹೋಯ್ತ್ರಿ. ಪುರಾಣಕ್ಕೂ ಕಾವ್ಯಕ್ಕೂ ಇರತಕ್ಕಂತಹ ಮೂಲಭೂತವಾದಂತಹ ಅಂಶ ಇದು. ಯಾರಾದರೂ ಉಪನ್ಯಾಸಕರು ರಾಮ ಸೀತೆಯರ ಆಡಿದ್ದೆಲ್ಲ ನಾಟಕ, ಅವರು ಮಹಾವಿಷ್ಣು ಮಹಾಲಕ್ಷ್ಮಿ ಅಂತ ಹೇಳಿಬಿಟ್ರೆ ಅದು ಉಪನ್ಯಾಸದ ಮೂಲ ಉದ್ದೇಶ ಹೇಳೋದಕ್ಕೆ ಅಂಥವ್ರು ಸರಿ, ಕಾವ್ಯ ಹೇಳುವುದಕ್ಕೆ ಅಂಥವರು ಅರ್ಹರಲ್ಲ. ಕಾವ್ಯವನ್ನು ಕಾವ್ಯದಂತೆ ಅಧ್ಯಯನ ಮಾಡಬೇಕು, ಪುರಾಣವನ್ನು ಪುರಾಣದಂತೆ ಅಧ್ಯಯನ ಮಾಡಬೇಕು. ಕಾವ್ಯದಲ್ಲಿ ಪುರಾಣವನ್ನು ತುರುಕಬಾರದು, ಪುರಾಣವನ್ನು ಸೇರಿಸಬಾರದು. ಅಥವಾ ಶ್ರೀಮದ್ ರಾಮಾಯಣವನ್ನು ಹೇಳ್ತಾ ನನ್ನ ಮತಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಅಂಶಗಳೇ ಇದರೊಳಗಿದೆ ಕೂತ್ಕೋಬಾರದು. ಶ್ರೀಮದ್ ರಾಮಾಯಣದಲ್ಲಿ ನಮ್ಮ ಧರ್ಮಕ್ಕೆ ಅನುಗುಣವಾಗಿರತಕ್ಕಂಥ ಮಂತ್ರಗಳು ಅಡಕವಾಗಿದೆ, ಬೇಕಾದ್ರೆ ಇದನ್ನು ಹುಡುಕಿ ಅಂತ ಹೇಳೋಕೆ ಹೋಗಬಾರದು. ಅಥವಾ ಶ್ರೀಮದ್ ರಾಮಾಯಣದಲ್ಲಿ ವೈಕುಂಠದ ಸಕಲವನ್ನು ತಂದು ಕೂಡಿಸಬಾರದು. ಅಂತೂ ಒಟ್ಟಿನಲ್ಲಿ ಏನು ಹೇಳ್ತಾ ಇದ್ದೀನಿ, ರಾಮಾಯಣ ಅನ್ನತಕ್ಕಂಥ ಅತ್ಯದ್ಭುತವಾಗಿರತಕ್ಕಂಥ ಭಾರತದ ಸಾಂಸ್ಕೃತಿಕ ಲೋಚನೆಯೇ ಆಗಿರತಕ್ಕಂಥ ಶ್ರೀಮದ್ ರಾಮಾಯಣವನ್ನು ಅಧ್ಯಯನ ಮಾಡಿದಾಗ ಕಾವ್ಯ ಅನ್ನುವ ದೃಷ್ಟಿಯಿಂದ ಅಧ್ಯಯನ ಮಾಡಬೇಕೇ ಆಗಲಿ, ಅದನ್ನು ಪೌರಾಣಿಕ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡೋಕ್ಕೆ ಹೋಗಬಾರ್ದು. ಹಾಗೇನಾದರೂ ಪೌರಾಣಿಕ ದೃಷ್ಟಿಯಲ್ಲಿ ನೋಡಲಿಕ್ಕೆ ಹೋದರೆ ಶ್ರೀಮದ್ ರಾಮಾಯಣಕ್ಕೆ ಕಾವ್ಯ ಮರ್ಯಾದೆ ಇದೆಯಲ್ಲ ಅದು ಹೋಗ್ಬಿಡುತ್ತೆ. ಆದರೆ ಇಂತಹ ಜಾಣ ಉಪನ್ಯಾಸಕರುಗಳು ಏನು ಮಾಡ್ತಾರೆ, ಇದು ಅದರ ಒಳ ಅರ್ಥ ಇವಾಗ ಕಾವ್ಯ ದೃಷ್ಟಿಯಲ್ಲಿ ನೋಡೋಣ ಅಂದ್ಬಿಡ್ತಾರೆ. ಇವರ ಕಡೆ ಅಲ್ಲೂ ಅಂಟ್ಕೊಳ್ಳಲ್ಲ, ಈ ಕಡೆ ಇಲ್ಲೂ ಅಂಟ್ಕೊಳ್ಳೋದಿಲ್ಲ. ಅಂತಹ ಉಪನ್ಯಾಸಕರುಗಳಲ್ಲಿ ಯಾರು ಬರೆದಿರೋದು, ಅವರ ಹೆಸರೇನು? ಸುರೇಂದ್ರ ಅವರು. ಸನ್ಮಾನಿ ಸುರೇಂದ್ರ ಅವರೇ, ಇಂತಹ ಉಪನ್ಯಾಸಕರುಗಳ ಹಣೆ ಬರಹವೇ ಇಷ್ಟು. ಅವರಿಗೆ ತಮ್ಮ ಧರ್ಮ ಅನ್ನೋದು ತಲೆಯಲ್ಲಿ ತುಂಬ್ಕೊಂಡ್ಬಿಟ್ಟಿರುತ್ತೆ.
ಅದರೊಳಗೂ ವಿಶೇಷವಾಗಿ ಇದು ಕರ್ನಾಟಕದಲ್ಲಿ ಬಂದಿದ್ದಲ್ಲ ಆ ರೀತಿಯ ಚಿಂತನೆಗಳು. ಕರ್ನಾಟಕದಲ್ಲಿ ಬಂದಂತಹ ರಾಮಾಯಣದ ಕೃತಿಗಳಾಗಲಿ ಅದನ್ನು ಚಿಂತನೆ ಮಾಡಿದವರಾಗಲಿ ಆ ರೀತಿ ಬರೀ ನಾಟಕ ಆಡ್ತಾ ಇದ್ದಾರೆ, ವಿಷ್ಣು ಲಕ್ಷ್ಮಿಯಲ್ಲಿರ್ತಕ್ಕಂಥದ್ದು ಅವರಿಬ್ಬರಿಗೂ ಭಾಳ ಚೆನ್ನಾಗಿ ಗೊತ್ತಿತ್ತು, ಹುಟ್ಟಿದ್ದೇ ನಾವದಕ್ಕೆ, ಬಂದಿದ್ದೇ ನಾವಿದಕ್ಕೆ, ಆದ್ದರಿಂದ ಲಂಕೆಯಲ್ಲಿ ನನ್ನನ್ನು ರಾವಣ ಹಾರಿಸ್ಕೊಂಡು ಹೋಗಲೇಬೇಕು, ಆದ್ದರಿಂದ ನಾನು ನಿನ್ನ ಜೊತೆಗೆ ಬರ್ತಾ ಇದ್ದೀನಿ ಅಂತ ಪೆದ್ದಾಗಿ ಮುದ್ದಾಗಿ ಮೂರ್ಖತನದಿಂದ ಹೇಳಲಿಲ್ಲ ಅವರು. ಎಲ್ಲೋ ಪರರಾಜ್ಯದ ಪ್ರಭಾವಕ್ಕೆ ಒಳಗಾಗಿ ಅಲ್ಲಿರತಕ್ಕಂಥ ಭಕ್ತಿ ತಲೆ ಮೇಲೆ ತುಂಬಿಕೊಂಡು ನಮ್ಮದೇ ಭಕ್ತಿ ಸಿದ್ಧಾಂತ ಅಂತ ಹೇಳಿ ಇದೇ ರಾಮಾಯಣದ ಅರ್ಥ ಅಂತ ಮೂಗು ಹಿಡ್ಕೊಂಡು ಕೂತ್ಕೊಳ್ತಕ್ಕಂಥ ಮಂದಬುದ್ಧಿಯವರು ಆ ರೀತಿ ಹೇಳ್ಬೋದಷ್ಟೇ. ಹಾಗೆ ಹೇಳುವುದರ ಮೂಲಕ ಏನಾಗುತ್ತೆ ಅಂದರೆ ರಾಮಾಯಣಕ್ಕೆ ಸಿಗತಕ್ಕಂಥ ಕಾವ್ಯ ಮರ್ಯಾದೆ ಹೋಗುತ್ತೆ. ಶ್ರೀಮದ್ ವಾಲ್ಮೀಕಿ ರಾಮಾಯಣವನ್ನು ಕಾವ್ಯದ ದೃಷ್ಟಿಯಲ್ಲಿ ಅಧ್ಯಯನ ಮಾಡಬೇಕೇ ವಿನಃ ದಯಮಾಡಿ ನಿಮ್ಮ ಪೌರಾಣಿಕ ಪೂರ್ವಾಗ್ರಹ ದೃಷ್ಟಿಯಿಂದ ನೋಡಬಾರದು ಅಂತ ಅಂತನ್ಯಾಸ ಮುಕ್ತಾಯ ಆಗ್ತಾ ಇದೆ. ಇನ್ನುಳಿದ ಪ್ರಶ್ನೆಗಳನ್ನು ನಾವು ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ತೆಗೆದುಕೊಳ್ಳೋಣ. ವೀಕ್ಷಕರೇ, ನಿಮ್ಮಲ್ಲಿರುವಂತಹ ಇಂತಹ ಪ್ರಶ್ನೆಗಳನ್ನು ನೀವು ಈ ವಿಳಾಸಕ್ಕೆ ಬರೆದು ಕಳುಹಿಸಬಹುದಾಗಿದೆ. ಉಪಮಹಾನಿರ್ದೇಶಕರು, ಸತ್ಯದರ್ಶನ ವಿಭಾಗ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006. ವೀಕ್ಷಕರೆಲ್ಲರ ಪ್ರಶ್ನೆಗಳಿಗೆ ವಿಮರ್ಶಾತ್ಮಕವಾದ ಉತ್ತರವನ್ನು ನೀಡಿದಂತಹ ಗುರುಗಳಿಗೆ ಧನ್ಯವಾದವನ್ನು ಅರ್ಪಿಸೋಣ. ಗುರುಗಳೇ, ಧನ್ಯವಾದಗಳು. ನಮಸ್ಕಾರ.